ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೇ ಶ್ರೀಪಾದಮೇ ಶರಣು. ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿನ್ನೆ ಅಂಕುಶ್ ಮದುವೆ ವಿಡಿಯೋ ಹಾಕಿದ್ದೆ. ಇವತ್ತು ರಿಸೆಪ್ಷನ್ ಮತ್ತು ಸತ್ಯನಾರಾಯಣ ಪೂಜೆ ಹೇಗಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂಕುಶು ಸೌಂದರ್ಯ ಅಂತೂ ಸಕ್ಕತ್ತಾಗಿ ಕಾಣಿಸ್ತಿದ್ರು. ಅವಳ ಸ್ಯಾರಿಗೆ ಅವ್ನು ಸುಟ್ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಅವ್ನಿಗೆ ಯಾವಾಗಲೂ ನಾನು ರೇಗಿಸ್ತಿರ್ತೀನಿ, ಏನು ಹಾಕೊಂಡ್ರು ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀಯಲ್ಲೋ ಅಂತ. ಇವನ್ಕಿಂತ ಹ್ಯಾಂಡ್ಸಮ್ ಅಂದರೆ ಶ್ರೀಧರ್ ಅಂಕಲು, ಅಂದರೆ ಹುಡುಗನಪ್ಪ. ನಮಗೆಲ್ಲ 30 ಆದಮೇಲೆ 31, 32 ಅಂತ ಏಜ್ ಹೋಗ್ತಾನೆ ಇದೆ. ಅವ್ರಿಗೆ ಮಾತ್ರ 50 ನಿಂತೇ ಬಿಟ್ಟಿದೆ. ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ರೇಣುಕಾ ಆಂಟಿನೇ. ಸಕ್ಕತ್ತಾಗಿ ಕಾಣಿಸ್ತಿದ್ರು ಇವತ್ತಂತೂ. ಮತ್ತು ಅಂಕುಶ್ ನನಗೆ ಎಷ್ಟು ಫೇವ್ರೇಟೋ ಅವ್ರ ಅಮ್ಮನೂ ಅಷ್ಟೇ ಫೇವ್ರೇಟೋ. ನಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ಈ ಫ್ಯಾಮಿಲಿ ಅಂತೂ ಭಾಗಿಯಾಗೇ ಆಗ್ತಾರೆ. ನಿನ್ನ ವಿಡಿಯೋದಲ್ಲಿ ನನ್ನ ಫೋಟೋನು ಬರಬೇಕು ಅಂತ ಸುಮಾರು ಜನ ಹೇಳಿದ್ರು. ಎಲ್ರದ್ದು ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ಕೆಲವ್ರದ್ದು ಮಿಸ್ ಆಗಿದ್ರೆ ತಪ್ಪು ತಿಳ್ಕೊಬೇಡಿ. ಇವರು ಅಂಕುಶ್ ಅವರ ಅತ್ತೆ ಮತ್ತು ಚಿಕ್ಕಮ್ಮ. ಇವರು ನಿಖಿಲ್ ವೀಣಾ ಅಂತ. ನನಗೆ ಅಂಕುಶ್ ಹೆಂಗೋ ನಿಖಿಲು ಹಾಗೇನೆ. ಇವರೆಲ್ಲರೂ ನಿರಂಜನ್ ಫ್ರೆಂಡ್ಸು, ಎಲ್ಲ PU ಕ್ಲಾಸ್ಮೇಟ್ಸು. ಈಗ ಎಲ್ಲರೂ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದಾರೆ. ಇದರಲ್ಲಿ ನನಗೆ ಚೆನ್ನಾಗಿ ಗೊತ್ತಿರೋದು ರಿಷಬ್. ಆಮೇಲೆ ಇವಾಗ ಹೊಸದಾಗಿ ಪರಿಚಯ ಆಗಿರೋದು ಚಿನ್ಮಯ್. ಅವನು ಕೂಡ ನಮ್ಮ ಪರಿಣಿತನ ಥರ ಸ್ವಿಮ್ಮರ್. ನಮ್ಮ ಡ್ಯಾಡಿ ರಾಜ ಗಾಂಭೀರ್ಯದಲ್ಲಿ ಕೂತ್ಕೊಂಡು ಪ್ರೋಗ್ರಾಮ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಇವರು ಭಾಗ್ಯರಾಜ್, ಚಿತ್ರ, ರವಿ ಅಂತ ನಮ್ಮ ಫ್ಯಾಮಿಲಿಗೆ ತುಂಬಾ ಹತ್ತಿರವಾಗಿರೋರು, ತುಂಬ ಸಲಿಗೆ ಇರೋವಂಥವ್ರು. ನಾವು ಇಬ್ಬರು ಸೇರಿಕೊಂಡ್ರೆ ಸಿಕ್ಕಾಬಟ್ಟೆ ಮಾತಾಡ್ತೀವಿ. ನಿಶಾಂತ್ ಅಂತೂ ಕುಣಿದು ಕೂಪ್ಳಿಸಿ ಎಂಜಾಯ್ ಮಾಡಿ ಮನೆಗೆ ಹೋಗ್ಬೇಕಾದ್ರೆ ಹೇಳ್ತಾ ಇದ್ದ, ಅಂಕುಶ್ ಅಂಕಲ್ ಮದುವೆ ತುಂಬ ಚೆನ್ನಾಗಿತ್ತು ಅಂತ. ಮಾಮ ಆಂಟಿ ಅಂತೂ ಸೂಪರಾಗಿ ರೆಡಿ ಆಗಿಬಿಟ್ಟಿದ್ದಾರೆ ಇವತ್ತು. ಇವನ್ ಬಗ್ಗೆ ಹೇಳಲೇಬೇಕು. ಇವನ ಹೆಸರು ಗೌತಮ್ ಅಂತ. ಕೇಳಿಸಲ್ಲ, ಮಾತು ಬರಲ್ಲ, ಆದರೂ ತುಂಬ ಆ್ಯಕ್ಟಿವ್ ಆಗಿರ್ತಾನೆ. ನಾವಂತೂ ಅವ್ನ ಕಂಪ್ನಿ ತುಂಬ ಎಂಜಾಯ್ ಮಾಡ್ತೀವಿ. ನಾನು ಈ ಚಾನಲ್ ಶುರು ಮಾಡಿದಾಗಿಂದ ಇವತ್ತಿನವರೆಗೂ ನಾನು ಹಾಕೋ ಎಲ್ಲ ವೀಡಿಯೋಸ್ನ ಒಂದು ಸ್ಟೇಟಸಲ್ಲಿ ಹಾಕಿ ಅವ್ನ ಸಪೋರ್ಟ್ನ ತೋರಿಸ್ತಾನೆ. ಅವನಿಗೆ ನಾನೊಂದು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಇವರು ಲತಾ ಆಂಟಿ ಮತ್ತು ಅವ್ರ ಮಗಳು ಭೂಮಿಕಾ. ಇಲ್ಲಿರೋದು ಕಿರಣ್, ಶೋಭಾ, ಲವ್ಯ ಆಂಟಿ, ಕಾವ್ಯ. ಶೋಭಾ ನನಗೆ ತುಂಬ ವರ್ಷದಿಂದ ಫ್ರೆಂಡ್, ಹಾಗೆ ಕಾವ್ಯ ಕೂಡ. ಇವಳು ನೈನವಿ, ಕಾವ್ಯನ ತಂಗಿ. ಇವಳು ಮದುವೆ ಕೂಡ ಫಿಕ್ಸ್ ಆಗಿದೆ. ಹಾಯ್ ವಿಠಲ ಅಂಡ್ ರಂಜಿತಾ. ಭಾನು ಆಂಟಿ, ಸುರೇಂದ್ರ ಅಂಕಲ್. ಸಂಜೆ ಆಂಟಿ ಅವ್ರ ಮಮ್ಮಿ ಮತ್ತು ಪದ್ಮಾ ಅಜ್ಜಿ. ಇವರು ಕೀರ್ತಿ ಮತ್ತೆ ಕಾವ್ಯ ಅಂತ. ಚಂದ್ರವರೇ, ಮತ್ತೆ ನಿಮ್ಮ ವಿಡಿಯೋ ಸಿಗ್ತಾ ಇಲ್ಲ ನನಗೆ. ನೆಕ್ಸ್ಟ್ ಎಲಿಜಿಬಲ್ ಬ್ಯಾಚುಲರ್. ನೆಕ್ಸ್ಟ್ ಮದುವೆ ಇವಂದೇನೆ. ಅಭಿಲಾಷ್ ಅಂಡ್ ಫ್ಯಾಮಿಲಿ, ಸಂಧ್ಯಾ ಆಂಟಿ ಅವ್ರ ಅಕ್ಕ ಮತ್ತೆ ಭಾವ. ಕೀರ್ತಿ, ಸೋಮು ಅವರು ಮತ್ತೆ ಚಂದ್ರು ಅವರು. ಚಂದ್ರು ಅವರೇ ಫೈನಲಿ ಸಿಕ್ಬಿಟ್ರಿ ರಿಸೆಪ್ಷನಲ್ಲಿ. ಇವರೆಲ್ಲ ಸಂಧ್ಯಾ ಆಂಟಿ ಫ್ಯಾಮಿಲಿ. ಸಂಧ್ಯಾ ಆಂಟಿ ಅವ್ರ ಅಣ್ಣ ಮಧು ಅಂಕಲ್, ಅವ್ರ ಅಣ್ಣನ ಮಗ ಸುಹಾಸ್, ಅವರಮ್ಮ, ಅವ್ರ ಅತ್ತಿಗೆ ಭವ್ಯ, ಅವ್ರ ಅಕ್ಕ ಕನ್ಯಾ. ಸ್ಯಾರಿ ಉಟ್ಕೊಂಡಿರೋರೆಲ್ರದ್ದು ಫೋಟೋ ಸೆಷನ್ ನಡೀತಾ ಇದೆ. ಆಲ್ಮೋಸ್ಟ್ ಒಂದೇ ಥರ ಕಾಣಿಸುತ್ತೆ ಎಲ್ಲರೂ ಸೀರೆನೋ. ಮಂಜು, ಕಿರಣ್ ಹಾಗೂ ಸಂಧ್ಯಾ.
ಹಾಲು ತುಂಬ ವಿಶಾಲವಾಗಿದ್ದರಿಂದ ಎಷ್ಟು ಜನ ಬಂದರೂ ತೊಂದರೆ ಆಗಲಿಲ್ಲ. ಹಾಗೆಯೇ ಊಟದ ವ್ಯವಸ್ಥೆನೂ ಅಷ್ಟೇ ಚೆನ್ನಾಗಾಗಿತ್ತು, ವೆರೈಟೀಸ್ ಇತ್ತು. ಇದಕ್ಕೆ ಹುಡುಗಿ ತಂದೆ ತಾಯಿಗೆ ಒಂದು ಚಪ್ಪಾಳೆ ಬರಲಿ. ನಾನಂತೂ ಮದುವೆ ಲೋಡಾಡಿ ಎಲ್ರೂ ನೋಡಿ ಮಾತಾಡಿಸಿ ಖುಷಿ ಪಟ್ನಪ್ಪ. ರಿಸೆಪ್ಷನ್ ಎಂಡಿಗೆ ಬರ್ತಾ ಇದೆ. ನಾವೆಲ್ಲರೂ ಇವಾಗ ಊಟಕ್ಕೆ ಹೋಗಬೇಕು. ಲಾಸ್ಟ್ ಪಂಕ್ತಿ 12:30 1 ಗಂಟೆ ಆಗ್ಬಿಟ್ಟಿದೆ ಆಲ್ರೆಡಿ. ಇನ್ನು ಊಟ ಮಾಡಿ ಮನೆಗೆ ಹೋಗಿ ಮಲ್ಕೊಳ್ಳೋದೊಂದೇ ಬಾಕಿ. ಆದರೆ ನೀವು ಮಲ್ಕೊಳ್ಳೋ ಆಗಿಲ್ಲ, ಯಾಕಂದರೆ ಸತ್ಯನಾರಾಯಣ ಪೂಜೆ ಇದೆಯಲ್ಲ ಇವಾಗ. ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಅಷ್ಟರಲ್ಲಿ ನಾವು ಒಂದಷ್ಟು ಫೋಟೋ ವಿಡಿಯೋಸ್ನ ತಗೊಳ್ಳೋಣ ಅಂತ ಶುರು ಮಾಡಿದ್ವಿ. ರೇಣುಕಾ ಆಂಟಿ ಅಂತೂ ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು ಅವ್ರ ಸ್ಯಾರಿ ಮತ್ತು ಅವರು ಸಿಂಪಲ್ ಮೇಕಪ್ಪು ಎಲ್ಲ. ಮತ್ತು ಸಂಧ್ಯಾ ಆಂಟಿ, ಉಷಾ ಆಂಟಿ, ಸುಕೃತ ಆಂಟಿ, ಲವ್ಯ ಆಂಟಿ ಫುಲ್ ರೆಡ್ಡಲ್ಲಿ ರೆಡಿ ಆಗಿಬಿಟ್ಟಿದ್ರು ಟಾಪ್ ಟು ಬಾಟಮ್. ನಾನು 12 ಇಯರ್ಸ್ ಹಳೆ ಪಿಂಕ್ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡಿದ್ದೆ. ನಾನು ಯೂಶಲಿ ಮೈಸೂರು ಸಿಲ್ಕ್ ಸ್ಯಾರೀಸೇ ಇಷ್ಟಪಡೋದು. 2016 ನಾನು ಸ್ಯಾರಿ ತೊಗೊಂಡಿದ್ದು ಬಿಟ್ಟರೆ ನೆಕ್ಸ್ಟು ತೊಗೊಂಡಿದ್ದೆ 2022. ಅಂದರೆ 6.5 ವರ್ಷಗಳ ಕಾಲ ಒಂದು ಸ್ಯಾರಿ ಕೂಡ ನಾನು ತೊಗೊಂಡಿರಲಿಲ್ಲ. ಹಾಗಾಗಿ ನಾನು ಸೀರೆಗಳನ್ನ ರಿಪೀಟ್ ಮಾಡೋದು ನೋಡ್ಬೋದು ನೀವು. ಮಾಮ, ರವಿ ಅಂಕಲ್, ಶಿವು ಅಂಕಲ್, ನಿಮ್ಮೆಲ್ರಿಗೂ ಒಂದು ಮನವಿ. ಈಗ ಬೇಸಿಗೆ ಶುರುವಾಗಿರೋದ್ರಿಂದ ನೀರಿನ ಅಭಾವ ಶುರುವಾಗಿದೆ. ಸುಮಾರು ಜನಕ್ಕೆ ಕುಡಿಯೋಕ್ಕೆ ನೀರು ಕೂಡ ಇಲ್ಲ. ಹಾಗಾಗಿ ಎಲ್ಲರೂ ನೀರನ್ನು ಮತ್ತು ವಿದ್ಯುತ್ನ ಹಿತಮಿತವಾಗಿ ಬಳಸೋಕ್ಕೆ ಪ್ರಯತ್ನ ಪಡಿ. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಪನ್ನೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಸತ್ಯನಾರಾಯಣ ಸ್ವಾಮಿ ಫೋಟೋ ತುಂಬ ದೊಡ್ಡದಾಗಿದ್ದರಿಂದ ದೂರ ಕೂತ್ಕೊಂಡ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಫ್ಲವರ್ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನಂಗಂತೂ ಸತ್ಯನಾರಾಯಣ ಪೂಜೆ ಅಂದರೆ ತುಂಬಾ ಇಷ್ಟ. ಇವತ್ತೂ ಅಂಕುಶು ಸೌಂದರ್ಯ ಚೆನ್ನಾಗಿ ಕಾಣಿಸ್ತಾ ಇದ್ರು ಟ್ರೆಡಿಷ್ನಲ್ ವೇರಲ್ಲಿ. ನಾನಂತೂ ಅಂಕುಶ್ ಮದುವೆ ಎಲ್ಲ ಇವೆಂಟು ಎಂಜಾಯ್ ಮಾಡೋದ್ನಪ್ಪ. ಮದುವೆನಲ್ಲಿ ಮತ್ತು ರಿಸೆಪ್ಷನ್ನಲ್ಲಿ ರೇಣುಕಾಂಟಿ, ಶ್ರೀಧರ್ ಅಂಕಲ್ ನನಗಂತೂ ವೀಡಿಯೋಗೆ ಸಿಕ್ಕಲಿಲ್ಲ, ಬ್ಯುಸಿ ಇದ್ರು. ಇವತ್ತು ಸ್ವಲ್ಪ ಫ್ರೀ ಆದ್ರಲ್ಲ, ಪೂಜೆ ಎಲ್ಲ ಮುಗೀತು, ಹಾಗಾಗಿ ನನ್ನ ವೀಡಿಯೋಗೆ ಸಿಕ್ಕಿದ್ರು. share, subscribe and like. ಮದ್ವೆ, ರಿಸೆಪ್ಷನ್, ಪೂಜೆ ಎಲ್ಲಾ ಕಡೆ ವಿನೀತಿಂದನೇ ಓಡಾಡಿದಾನೆ ನಿಶಾಂತ್. ಹೊಸ ವ್ಯೂವರ್ಸ್ ಯಾರೆಲ್ಲ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ವಿಡಿಯೋ ಆದ್ಮೇಲೆ ಮತ್ತೆ ಆಸ್ಟ್ರೇಲಿಯಾ ಟ್ರಿಪ್ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡ್ದಾಗೆ ನೋಡಿ. ಆಸ್ಟ್ರೇಲಿಯಾ ಟ್ರಿಪ್ ವಿಡಿಯೋ ಆದಮೇಲೆ ಇನ್ನೊಂದು ದೊಡ್ಡ ಸರ್ಪ್ರೈಸ್ ಇದೆ ನಿಮಗೆ, ಆದರೆ ಇವಾಗಲೇ ಅದನ್ನು ನಾನು ಹೇಳಲ್ಲ. ರೇಣುಕಾ ಆಂಟಿ, ಶ್ರೀಧರ್ ಅಂಕಲ್ಲು ಜೋಡಿಯಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಸಿಕ್ಕಿದ್ದು ಇವಾಗಲೇ ನೋಡಿ. ಕೊನೆಯದಾಗಿ ಅಂಕುಶ್ ಫ್ರೆಂಡ್ಸ್ ಬಗ್ಗೆ ಹೇಳಲೇಬೇಕು. ಇವರು ಸುದರ್ಶನ್ ಮತ್ತು ಸುಮಂತ್ ಅಂತ. ಮದುವೆ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿವರೆಗೂ ಅವ್ನ ಜೊತೆಲೇ ಇದ್ಕೊಂಡು ಅವ್ನ ಬೇಕು ಬೇಡಗಳನ್ನ ನೋಡಿಕೊಂಡು ಅವನಿಗೆ ಸಪೋರ್ಟಿವ್ ಆಗಿ ಇದ್ರು.
ಪೂಜೆ ಎಷ್ಟು ಚೆನ್ನಾಗಾಯಿತೋ ಊಟ ಕೂಡ ಅಷ್ಟೇ ಚೆನ್ನಾಗಿತ್ತು. ಈಗ ನಾವು ಊಟ ಮಾಡಿಕೊಂಡು ಮನೆಗೆ ಹೊರಡ್ತೀವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.